ಇನ್ನೇನು ಗುರುಪೂರ್ಣಿಮಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಗುರು ಯಾರು ಈ ವಿಷಯನ ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಗುರು ಯಾರು, ಗುರು ಏನು ಮಾಡ್ತಾರೆ? ನಾವು ಚಿಕ್ಕ ವಯಸ್ಸಿನಿಂದ ಬೇರೆ ಬೇರೆ ಗುರುಗಳ ಅಭ್ಯಾಸ ಮಾಡಿದ್ದೇವೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ನಮಗೆ ಬೆರಳು ಹಿಡಿದು ನಡೆಸೋದನ್ನು ಕಲಿಸಿಕೊಟ್ಟಿದ್ದಾಳೆ. ನಂತರ ತಂದೆ ಶಿಕ್ಷಕ ಆದರು, ನಂತರ ಅಧ್ಯಾಪಕ ಶಿಕ್ಷಕರಾದರು, ನಂತರ ಅನೇಕ ಪ್ರಕಾರದ ಕಲೆಯ ಶಿಕ್ಷಕರಾದರು. ಅಂದರೆ ಶಿಕ್ಷಕ ಏನು ಮಾಡ್ತಾರೆ, ಗುರು ಏನು ಮಾಡ್ತಾರೆ? ಶಿಕ್ಷಕ, ಗುರು, ಸದ್ಗುರು ಇವರಲ್ಲಿ ಅಂತರ ಏನು? ಶಿಕ್ಷಕ ನಮಗೆ ಈ ಜಗತ್ತಿನ ಕಲೆ ಕಲಿಸ್ತಾರೆ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡೆದುಕೊಳ್ಬೇಕು, ಹೇಗೆ ನಿಂತ್ಕೊಳ್ಬೇಕು, ಹೇಗೆ ಕೂತ್ಕೊಳ್ಬೇಕು, ಏನು ಓದಬೇಕು, ಸಂಸ್ಕಾರ ಹೀಗಿರಬೇಕು, ಶಿಸ್ತಂದರೆ ಏನು, ಶಿಸ್ತು ಇವೆಲ್ಲ ಶಿಕ್ಷಕನ ಗುಣದಲ್ಲಿ ಬರ್ತದೆ. ಅಮ್ಮನಿಂದ ಹಿಡಿದು ಯಾರೆಲ್ಲ ಶಿಕ್ಷಕರು ನಮ್ಮ ಜೀವನದಲ್ಲಿ ಬಂದಿದ್ದಾರೋ ಅವರು ಏನನ್ನು ಕಲಿಸಿದ್ದಾರೆ, ಅದು ಕರಾಟೆ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ನಮಗೆ ಬೇರೆ ಬೇರೆ ರೀತಿಯ ಟೀಚರ್ ಇದ್ದಾರೆ, ಶಿಕ್ಷಕರಿದ್ದಾರೆ. ಆದರೆ ಅವರನ್ನು ನಾವು ಗುರು ರೂಪದಲ್ಲಿ ಸಂಬೋಧನೆ ಮಾಡಲ್ಲ. ಶಿಕ್ಷಕ ಯಾರು ಅಂದರೆ ಶಿಕ್ಷಣ ಕೊಡುವಂಥವರು. ಗುರು ಯಾರು? ದೀಕ್ಷೆ ಕೊಡುವಂಥವರು. ಶಿಕ್ಷಾ ಮತ್ತು ದೀಕ್ಷಾ ಇವೆರಡರ ನಡುವೆ ಅಂತರ ಏನು? ಶಿಕ್ಷಾ ಅಂದರೆ ಶಿಕ್ಷಣನ ಕಲಿಸಲಾಗ್ತದೆ, ದೀಕ್ಷಾ ಅದನ್ನು ಪ್ರಾಪ್ತಿ ಮಾಡಿಕೊಡ್ಬೇಕಾಗ್ತದೆ. ಶಿಷ್ಯನಲ್ಲಿ ಸಮರ್ಪಣಾ ಭಾವ ಇದ್ದಾಗ, ಶಿಷ್ಯ ಪರಮಾತ್ಮನನ್ನು ಕೂಗಿದಾಗ, ಹೇ ಪರಮಾತ್ಮ, ನನಗೆ ನನ್ನ ಜೀವನದ ಸತ್ಯ ತೋರಿಸು, ನಾನು ಯಾರು, ಈ ಜಗತ್ತಲ್ಲಿ ಯಾಕೆ ಬಂದಿದ್ದೀನಿ, ನನ್ನ ಮೃತ್ಯುವಿನ ನಂತರ ನನ್ನ ಅಸ್ತಿತ್ವ ಏನು, ನಾನು ಎಲ್ಲಿರ್ತೀನಿ, ಈ ರೀತಿಯ ಪ್ರಶ್ನೆ ಎದ್ದಾಗ ನಾವು ಪರಮಾತ್ಮನಲ್ಲಿ ಕೂಗ್ತೀವಿ. ಪರಮಾತ್ಮ ಬ್ರಹ್ಮಾಂಡ ನಿರಾಕಾರ, ನಾವು ಸಾಕಾರ. ನಿರಾಕಾರ ಏನು ಮಾತಾಡ್ತದೆ? ಆ ಬ್ರಹ್ಮಾಂಡದ ವೈಬ್ರೇಷನ್, ಫ್ರೀಕ್ವೆನ್ಸಿ, ಭಾಷೆ ನಾವು ಕಲಿಬೇಕಾಗ್ತದೆ. ಅದನ್ನು ಕಲಿಸುವಂಥವರು ಯಾರು? ಅದನ್ನು ಕಲಿಸುವವರೇ ಗುರು. ಗುರು ಏನು ಮಾಡ್ತಾರೆ? ಪರಮಾತ್ಮ ಏನು ಹೇಳ್ತಾ ಇದ್ದಾರೆ, ಪರಮಾತ್ಮ ಏನು ಬಯಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಾವ್ಯಾರು, ಗುರು ಯಾರು, ಪರಮಾತ್ಮ ಈಶ್ವರ ಯಾರು, ಅದರ ಭೇದವನ್ನು ತಿಳಿಸುವಂಥವರೇ ಗುರು. ಇದರ ಭೇದ ಶಾಸ್ತ್ರದಲ್ಲೂ ಇದೆ. ಶಾಸ್ತ್ರವನ್ನು ಓದಿದಂಥ ಗುರುಗಳು ಇದನ್ನು ಅರಿತಿರ್ತಾರೆ. ಯಾರೋ ತಪಸ್ಸಿನಿಂದ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ, ಯಾರೋ ಭಕ್ತಿಯಿಂದ, ಯಾರೋ ಜಪದಿಂದ ಅವೇರ್ನೆಸ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ, ಯಾರೋ ಚಿಂತನೆಯ ಮೂಲಕ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ಅಂದರೆ ಬೇರೆ ಬೇರೆ ರೀತಿಯ ಗುರುಗಳಿದ್ದಾರೆ. ಯಾರು ನಮಗೆ ಮುಕ್ತಿಯ ಸಾಧನ ನೀಡ್ತಾರೋ ಅವರೇ ನಿಜವಾದ ಸದ್ಗುರು. ಗುರು ಮತ್ತು ಸದ್ಗುರುವಿನ ಅಂತರ ಏನು? ಗುರು ನಮಗೆ ದೇವತಾ ಕ್ರಮದಲ್ಲಿ ಹಾಕ್ತಾರೆ. ಹೇಗೆ? ಈ ಪೂಜೆ ಮಾಡು, ಈ ಫಲ ಸಿಗ್ತದೆ, ಈ ಅನುಷ್ಠಾನ ಮಾಡು, ಈ ಫಲ ಸಿಗ್ತದೆ, ವ್ರತ ಮಾಡು, ಈ ಮಂತ್ರ ಮಾಡು, ಈ ಜಪ ಮಾಡು, ಇದನ್ನು ಗುರುಗಳು ಕಲಿಸ್ತಾರೆ. ಅಂದರೆ ಹೇಗಿರಬೇಕು, ಹೇಗಿರಬಾರ್ದು, ಶಾಸ್ತ್ರದ ಸಂಬಂಧ ಎಷ್ಟು ವಿಷಯ ಇದೆ ಅದನ್ನು ಅಲ್ಪ ಸ್ವಲ್ಪ ನಮಗೆ ಅರ್ಥ ಮಾಡಿಸ್ತಾರೆ. ಎಲ್ಲಿಯವರೆಗೆ ನಮಗೆ ಅನುಭೂತಿ ಆಗಲ್ವೋ ನಾವು ಮಾಡೋದಾದರೂ ಏನು, ಅದರಿಂದ ಪ್ರಯೋಜನ ಏನು, ನಾವು ಮಾಡೋದಾದರೂ ಏನು? ಕೊನೆಯ ದಾರಿ ತೋರಿಸೋದ್ಯಾರು? ಆ ದಾರಿ ತೋರಿಸುವವರೇ ಸದ್ಗುರು. ಸದ್ಗುರು ಯಾರು? ಬ್ರಹ್ಮಾಂಡದ ಏನು ಫ್ರೀಕ್ವೆನ್ಸಿ ನಡೀತಾ ಇದೆ ಮತ್ತು ನಮ್ಮ ಆತ್ಮದೊಳಗೆ ಏನು ಫ್ರೀಕ್ವೆನ್ಸಿ ನಡೀತಾ ಇದೆ ಅದನ್ನು ಶಕ್ತಿಪಾತದಿಂದ, ದೀಕ್ಷೆಯಿಂದ ಸಾಧ್ಯ ಮಾಡೋದು, ಪರಮಾತ್ಮನ ರೂಪ ಮಾಡೋದು ಸದ್ಗುರು. ಗುರುವಿನ ಕೆಲಸ ಶಿಷ್ಯನಿಗೆ ಕಲಿಸೋದಲ್ಲ, ಗುರುವಿನ ಕೆಲಸ ಶಿಷ್ಯನಲ್ಲಿ ಪ್ರಕಟ ಮಾಡೋದು. ಯಾವ ಪರಮಾತ್ಮ ನಮ್ಮೊಳಗೆ ಆಲ್ರೆಡಿ ಇದ್ದಾನೋ, ಯಾವ ಈಶ್ವರ ನಮ್ಮೊಳಗೆ ಇದ್ದಾನೋ ಅವನನ್ನು ಜಾಗೃತ ಮಾಡೋದು ಅವಶ್ಯಕ. ಪ್ರಾಪ್ತಿ ಮಾಡೋದು ಯಾರಿಗೆ ಪ್ರಾಪ್ತಿ ಮಾಡೋದು? ಯಾವ ವಸ್ತು ಪ್ರಾಪ್ತಿ ಮಾಡಲಿಕ್ಕೆ ಯೋಗ್ಯ ಆಗಿದೆ? ನಾವು ಆಲ್ರೆಡಿ ಜೀವಂತವಾಗಿದ್ದೀವಿ, ಅದು ನಮ್ಮೊಳಗಿದೆ. ಊಟ ಮಾಡ್ತೀವಿ, ತಿಂತೀವಿ, ಓಡಾಡ್ತೀವಿ, ಕುಣಿದಾಡ್ತೀವಿ. ಒಂದು ವೇಳೆ ಆ ಊರ್ಜೆನೇ ಇಲ್ಲ ಆದರೆ ನಾವಿರ್ತೀವ? ನಾವು ಪ್ರಾಣನ ಶಕ್ತಿ ಅಂತೀವಿ. ಪ್ರಾಣದ ಮೇಲೇ ಮಂತ್ರದ ಆವಾಹನೆ ಮಾಡ್ತೀವಿ. ಪ್ರಾಣ ಆ ಮಂತ್ರನ ಆವಾಹನೆ ಮಾಡ್ತದೆ. ಅಂದರೆ ನಮ್ಮ ಶರೀರದಿಂದ ಪ್ರಾಣ ಹೋಗ್ತದೆ. ನಮ್ಮ ಎಲ್ಲ ಘಟನೆಯಲ್ಲೂ ಪ್ರಾಣಶಕ್ತಿ ಇದೆ. ನಾವು ತಿಂತೀವಿ, ಕುಡಿತೀವಿ, ಓಡಾಡ್ತೀವಿ, ಎಲ್ಲ ಪ್ರಾಣಶಕ್ತಿಯಿಂದ ನಡೀತಾ ಇದೆ. ಪಂಚಪ್ರಾಣ ಇರ್ತದೆ. ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಯಾವುದೇ ಒಂದು ವಾಯು ಇಂಬ್ಯಾಲೆನ್ಸ್ ಆದರೂ, ಯಾವುದೇ ಒಂದು ವಾಯು ಆ ಕಡೆ ಈ ಕಡೆ ಆದರೂ ನಮ್ಮ ಪ್ರಾಣದಲ್ಲಿ ಇಂಬ್ಯಾಲೆನ್ಸ್ ಬರ್ತದೆ.
ನಾವು ರೋಗಿಷ್ಠ ಆಗ್ತೀವಿ, ಆಂಗ್ಸೈಟಿ ಡಿಪ್ರೆಷನ್ ಎಲ್ಲ ಬರ್ತದೆ. ಅದೇ ರೀತಿ ಒಂದು ಪ್ರಾಣ ಹೋಯಿತು ಅಂದರೆ ಅದರ ಹಿಂದೆ ಪೂರ್ತಿ ಸೇನೆನೇ ಹೋಗ್ತದೆ. ಸದ್ಗುರು ನಮ್ಮನ್ನು ಸಂಸ್ಕಾರದಿಂದ ಮುಕ್ತ ಮಾಡ್ತಾರೆ. ಸದ್ಗುರು ನಮ್ಮನ್ನು ಈ ಸಂಸ್ಕಾರದಿಂದ ಮುಕ್ತ ಮಾಡಿ ನಾವು ಎಲ್ಲಿ ಹೋಗಬೇಕೋ ಅಲ್ಲಿನ ಯಾತ್ರೆನ ಸುಗಮ ಮಾಡ್ತಾರೆ. ಯಾಕಂದರೆ ನಮಗೆ ಜ್ಞಾನ ಪಡೆಯುವ ಕಲೆ ಗೊತ್ತಿಲ್ಲ, ಈಶ್ವರ ಯಾರು ಗೊತ್ತಿಲ್ಲ. ಈಶ್ವರನ ಸಂಕೇತ ನಮಗೆ ತೋರಿಸುವಂಥವರೇ ಸದ್ಗುರು. ಸದ್ಗುರುವಿನ ಹತ್ರ ನಾವು ಇದ್ರೇ ನಮಗೆ ಈಶ್ವರನ ಅನುಭವ ಆಗ್ತದೆ. ಗುರುವಿನ ಹತ್ರ ಆಗಲ್ಲ. ಯಾಕೆ? ಗುರು ನಮಗೆ ಆ ಮಂತ್ರ ಮಾಡಿ, ಈ ವ್ರತ ಮಾಡಿ, ಉಪವಾಸ ಮಾಡಿ, ಆ ಪೂಜೆ ಮಾಡಿ, ಈ ರೀತಿ ಕ್ರಿಯೆಯಲ್ಲೇ ಹಾಕ್ತಾರೆ, ಇಂಥದ್ರಲ್ಲೇ ಹಾಕ್ತಾರೆ. ಸದ್ಗುರು ನಮಗೆ ಪರಮಾತ್ಮನನ್ನು ನೋಡುವಂತಹ ಪಾತ್ರತೆನ ಬೆಳೆಸ್ತಾರೆ. ಅದಕ್ಕೆ ನಾವು ಜ್ಞಾನ ತಗೊಳ್ಬೇಕಾಗ್ತದೆ. ನಮ್ಮ ಬುದ್ಧಿ ವಿವೇಕದ ಜಾಗೃತಿ ಮಾಡಬೇಕಾಗ್ತದೆ. ಎಷ್ಟು ಜಾಗೃತಿ ಆಗಬೇಕು ಅಂದರೆ ನಮಗೆ ಎದುರುಗಡೆನೆ ಪರಮಾತ್ಮ ಸಿಗ್ತಾನೆ, ಸಾಕ್ಷಾತ್ಕಾರ ಆಗ್ತದೆ. ಇಲೆಕ್ಟ್ರಿಸಿಟಿ ನಮ್ಮೊಳಗೇ ಇದೆ. ನಾವು ಸರಿಯಾದ ಬಟನ್ ಒತ್ತಾಗ ಲೈಟ್ ಉರಿತದೆ, ಪ್ರಕಾಶ ಬರ್ತದೆ. ಪಾರ್ವತಿ ಒಂದು ಸಲ ಶಿವನನ್ನು ಕೇಳ್ತಾರೆ, ಈ ಸಂಸಾರದಲ್ಲಿ ಅತಿ ಅಪರೂಪವಾದದ್ದು ಏನು? ಅದಕ್ಕೆ ಶಂಕರ ಹೇಳ್ತಾರೆ, ಹೇ ದೇವಿ ಕೇಳು, ಈ ಜಗತ್ತಿನಲ್ಲಿ ಏನು 84 ಲಕ್ಷ ಯೋನಿಗಳಿವೆ. ಆ 84 ಲಕ್ಷ ಯೋನಿಗಳಲ್ಲಿ ಬೇರೆ ಬೇರೆ ಪ್ರಕಾರ ಇದೆ. ಕಲ್ಲು, ಮರ, ಜೀವಜಂತು, ಉದ್ಬೀಜ, ದ್ವಿಧ್ವಜ, ಉಭಯಚರ, ಪ್ರಾಣಿ, ಪಕ್ಷಿ, ಈ ರೀತಿ ಎಲ್ಲ ಪ್ರಕಾರದ ಬೀಜ ಇದೆ. ಅವೆಲ್ಲ ಒಟ್ಟು 84 ಲಕ್ಷ ಯೋನಿಗಳಲ್ಲೇ ಬರ್ತದೆ. ಅದರಲ್ಲಿ ಕೇವಲ ಪ್ರಾಣಮಯ ಕೋಶ ಇರುವಂಥದ್ದು, ಪ್ರಾಣ ಮಾತ್ರ ತಗೊಳ್ಳುವಂಥದ್ದು ವೃಕ್ಷ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶ ಕೇವಲ ಮನುಷ್ಯನ ಹತ್ರ ಮಾತ್ರ ಇದೆ. ಬುದ್ಧಿ ಜಾಗೃತ ಆದಾಗ ವಿಜ್ಞಾನಮಯ ಕೋಶ ಅಪ್ಲೈ ಆಗ್ತದೆ. ಆ ಪ್ರಾಣಶಕ್ತಿನ ವಿಜ್ಞಾನಮಯ ಕೋಶ ತನಕ ತಗೊಂಡು ಹೋಗಲಿಕ್ಕೆ ಅಥರ್ವ ಶಕ್ತಿನ ಇಳಿಸಲಾಗ್ತದೆ. ಶಿವನ ಜಟೆಯಲ್ಲಿ ಗಂಗೆ 24 ತಾಸು ಇರ್ತಾಳೆ. ಆ ಗಂಗೆ ಯಾವುದರ ಪ್ರತೀಕ? ನಾದದ ಪ್ರತೀಕ, ನಾದಗಂಗಾ. ಭಗವಂತ ಶಂಕರನ ತ್ರಿಶೂಲದ ಮೇಲೆ ಡಮರು ಯಾಕಿದೆ? ಏನು ಇದರ ಪ್ರತೀಕ ಅಂದರೆ ತ್ರಿಗುಣನ ಸಂತುಲಿತ ಮಾಡೋದೇ ನಾದ. ಈ 3 ಗುಣ ನಾದದಿಂದ ನಡೀತದೆ. ನಾದ ಏನು? ನಾದನೇ ಗುರು, ನಾದ ಪರಬ್ರಹ್ಮ. ಮೊದಲನೇ ಗುರುವಿನ ಗುರು ಯಾರು? ನಾವು ಸಂಪ್ರದಾಯ ಪರಂಪರೆ ಅಂತ ನೋಡೋದಾದರೆ ಮೊದಲನೇ ಗುರುವಿನ ಗುರು ಯಾರು? ಏನೂ ಇಲ್ದಿದ್ದಾಗ ಏನಿತ್ತು? ಆಗ ಕೇವಲ ನಾದ ಇತ್ತು. ಈ ನಾದದಿಂದನೇ ಎಲ್ಲ ಸೃಷ್ಟಿಯ ಬಿಗ್ ಬ್ಯಾಂಗ್ ಆಯಿತು. ಆ ಗುರು ತತ್ವ ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಲೋಕಾಂತರ, ಬ್ರಹ್ಮಾಂಡ, ಕಾನ್ಷಿಯಸ್ನೆಸ್, ಏನೆಲ್ಲ ಮಂತ್ರ ತಂತ್ರ ಸ್ತುತಿಯ ರಚನೆ ಆಯಿತೋ, ಯೋಗ ವಿಜ್ಞಾನ, ಏನೇನು ವಿಶೇಷ ಉಪಲಬ್ಧಿ ಆಯಿತೋ ಅವೆಲ್ಲ ಈ ನಾದದಿಂದನೇ ಆಗಿರುವಂಥದ್ದು. ಯಾವಾಗ ನಮಗೆ ಆ ನಾದದ ಜೊತೆ ಅನುಸಂಧಾನ ಆಗ್ತದೋ ಆವಾಗ ನಮಗೆ ಇವೆಲ್ಲ ಅರ್ಥ ಆಗ್ತದೆ. ಆ ನಾದದ ಅನುಸಂಧಾನ ಮಾಡಿಸುವಂಥವನೇ ಗುರು. ಪಾರ್ವತಿ ಕೇಳಿದಂತಹ ಪ್ರಶ್ನೆಗೆ ಶಿವ ಏನು ಹೇಳ್ತಾರಂದರೆ, ಮನುಷ್ಯ ಜನ್ಮ ಅಪರೂಪ, ಅದು ಸಿಗೋದು ಕಷ್ಟ. ಯಾಕಂದರೆ 84 ಲಕ್ಷ ಯೋನಿಗಳಿಂದ ಜನ್ಮ ಪಡೆದಾದ ಮೇಲೆ ಮನುಷ್ಯ ಜನ್ಮ ಸಿಗ್ತದೆ. ಅದರಲ್ಲೂ ಅಪರೂಪ ಏನು? ಮನುಷ್ಯನಿಗೆ ತಾನ್ಯಾರು ಎಂಬ ಜಿಜ್ಞಾಸೆ ಮೂಡಬೇಕು. ಅದಕ್ಕಿಂತ ಅಪರೂಪ ಏನು? ಅವನಿಗೆ ಆ ಜಿಜ್ಞಾಸೆ ಮೂಡಿದಾಗ ಅವನು ಅದರ ಬಗ್ಗೆ ಚಿಂತನೆ ಮಾಡಬೇಕು, ಹುಡುಕಾಟ ಶುರು ಮಾಡಬೇಕು, ಸರಿಯಾದ ಗುರುವಿಗೆ ಸಮೀಪ ಆಗಬೇಕು. ಅದಕ್ಕಿಂತನೂ ಅಪರೂಪ ಏನು? ಗುರು ಯಾವ ರೀತಿ ಇರಬೇಕು? ಗುರು ಸಾಮಾನ್ಯ ಆಗಿರಬಾರ್ದು, ಗುರು ತತ್ವದರ್ಶಿ ಆಗಿರಬೇಕು, ತತ್ವದ ದರ್ಶನ ಮಾಡಿಸುವಂಥವನಾಗಿರಬೇಕು. ಅದರಲ್ಲೂ ಅಪರೂಪ ಏನು? ಗುರು ತಾನು ತತ್ವದರ್ಶನ ಮಾಡಿದವನಾಗಿರಬೇಕು ಮತ್ತು ತತ್ವದರ್ಶನ ಮಾಡಿಸುವಂಥವನಾಗಿರಬೇಕು. ಅದರಲ್ಲೂ ಅಪರೂಪ ಏನು? ಆ ತತ್ವನ ಶಿಷ್ಯನಿಗೆ ಕೊಟ್ಟು ಶಿಷ್ಯನನ್ನು ಸಹ ಪರಮಾತ್ಮನಾಗಿ ಮಾಡುವಂಥವನಾಗಿರಬೇಕು. ನಮಗೆ ನಮ್ಮ ಸ್ವರೂಪದ ದರ್ಶನ ಮಾಡಿಸುವಂಥವನಾಗಿರಬೇಕು. ನಾವು ಭಗವಂತನ ಧ್ಯಾನ ಯಾಕೆ ಮಾಡ್ತೀವಿ? ಯಾಕಂದರೆ ನಾವು ಆ ರೀತಿ ಆಗಬೇಕು ಅಂತ. ಎಲ್ಲಕ್ಕಿಂತ ದೊಡ್ಡ ಪೂಜೆ ಯಾವುದು? ಅಕ್ರಿಯ, ಮೌನ, ಏನೂ ಮಾಡದೇ ಇರೋದು. ಅಕ್ರಿಯೇವ ಪರಾಪೂಜಂ ಮೌನಮೇವಂ ಪರಂ ಜಪಂ. ಏನೂ ಮಾಡದಿರಲಿಕ್ಕೆ ಏನು ಮಾಡಬೇಕು?
ಜ್ಞಾನ ಪಡಿಬೇಕು. ಯಾಕಂದರೆ ನಮ್ಮ ಮನಸ್ಸು ಏನನ್ನಾದರೂ ಮಾಡ್ತಾನೆ ಇರ್ತದೆ, ಚಲಿಸ್ತಾನೆ ಇರ್ತದೆ, ಸುಮ್ಮನಿರಲ್ಲ. ಇವತ್ತು ಈ ಮಂತ್ರ ಮಾಡೋಣ, ನಾಳೆ ಆ ಮಂತ್ರ ಮಾಡೋಣ, ವಾಸ್ತು ಸರಿ ಮಾಡೋಣ, ಏನಾದರೊಂದು ಮಾಡ್ತಾನೆ ಇರ್ತದೆ. ಸದ್ಗುರು ಏನು ಮಾಡ್ತಾರಂದರೆ ಆ ತತ್ವನ ಇಳಿಸಿ ನಮ್ಮನ್ನು ಪರಮಾತ್ಮನ ರೂಪ ಕೊಡ್ತಾರೆ, ಗುರು ರೂಪ ಕೊಡ್ತಾರೆ. ಒಬ್ಬ ಶಬ್ದಧಾರಿ ಗುರು ಶಿಷ್ಯನ ಗುರುನೇ ಮಾಡ್ತಾರೆ, ಶಿಷ್ಯ ಮಾಡಲ್ಲ. ಯಾಕಂದರೆ ಗುರುನೇ ಮುಕ್ತ ಆಗೋದು.